ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನು ಕರಾವಳಿ ಕರ್ನಾಟಕದ ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರವಾದ ಒಂದು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಅದುವೇ ಉಡುಪಿ ಜಿಲ್ಲೆಯ ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ. ಕರ್ನಾಟಕದ 7 ಪ್ರಮುಖ ದೇವಿ ಕ್ಷೇತ್ರಗಳಲ್ಲಿ ಮಂದಾರ್ತಿಗೆ ಬಹಳ ದೊಡ್ಡ ಹೆಸರಿದೆ. ಇಲ್ಲಿ ಕೇವಲ ಭಕ್ತಿಯಷ್ಟೇ ಅಲ್ಲ, ಮೈ ಜುಮ್ ಎನಿಸುವ ರೋಚಕ ಇತಿಹಾಸ ಕೂಡ ಇದೆ. ಇಲ್ಲಿ ನೆಲೆಸಿರುವುದು ಬರೀ ದೇವಿಯಲ್ಲ, ಸಾಕ್ಷಾತ್ ನಾಗಕನ್ಯೆ ಅನ್ನೋದು ನಿಮಗೆ ಗೊತ್ತಾ? ಹೌದು, ಈ ಜಾಗಕ್ಕೆ ಮಂದಾರ್ತಿ ಅನ್ನೋ ಹೆಸರು ಹೇಗೆ ಬಂತು? ಯಾಕೆ ಇಲ್ಲಿ ಮುತ್ತೈದೆಯರು ಕೆಂಡ ತುಳಿತಾರೆ? ಈ ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ಕ್ಷೇತ್ರದ ಕತೆ ಶುರುವಾಗೋದು ಕೈಲಾಸದಿಂದ. ನಾಗಲೋಕದ ರಾಜ ಶಂಖಚೂಡ ಅನ್ನೋನಿಗೆ ಮಕ್ಕಳು ಇರಲಿಲ್ಲ. ಆತ ಶಿವನನ್ನ ಕುರಿತು ತಪಸ್ಸು ಮಾಡಿದಾಗ ಶಿವನ ಅನುಗ್ರಹದಿಂದ 5 ಹೆಣ್ಣು ಮಕ್ಕಳು ಜನಿಸ್ತಾರೆ. ಅವರೇ ದೇವರತಿ, ನಾಗರತಿ, ಚಾರುತಿ, ಮಂದರತಿ ಮತ್ತು ನೀಲರತಿ. ಈ 5 ಜನ ಸುಂದರ ನಾಗಕನ್ಯೆಯರು ಬೆಳೆದು ದೊಡ್ಡವರಾದ ಮೇಲೆ ಶಿವನ ಮಗನಾದ ಸುಬ್ರಹ್ಮಣ್ಯ ಸ್ವಾಮಿಯನ್ನೇ ಮದುವೆಯಾಗಬೇಕು ಅಂತ ಹಠ ಹಿಡಿದು ಕೈಲಾಸಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ದ್ವಾರಪಾಲಕ ನಂದಿ ಇವರನ್ನ ತಡೆಯುತ್ತಾನೆ. ಇದರಿಂದ ಕೋಪಗೊಂಡು ಅಲ್ಲಿ ಜಗಳಗಳು ಉಂಟಾಗುತ್ತವೆ. ನಂದಿ ಇವರಿಗೆ ಶಾಪ ಕೊಡ್ತಾನೆ. ಈ ಶಾಪದ ಕಾರಣದಿಂದ ಇವರು ಭೂಲೋಕದಲ್ಲಿ ಸರ್ಪಗಳಾಗಿ ಹುಟ್ಟಿ ಸಹ್ಯಾದ್ರಿ ಪರ್ವತದ ಕಾಡಿನಲ್ಲಿ ಕಾಡ್ಗಿಚ್ಚಿಗೆ ಸಿಲುಕಿ ಒದ್ದಾಡ್ತಿರ್ತಾರೆ. ಸರಿಯಾಗಿ ಅದೇ ಸಮಯದಲ್ಲಿ ರಾಜ್ಯವನ್ನು ಕಳೆದುಕೊಂಡಿದ್ದ ಅವಂತಿಯ ರಾಜ ದೇವವರ್ಮ ವೇಷವನ್ನು ಮರೆಸಿಕೊಂಡು ಇದೇ ಕಾಡಿನಲ್ಲಿ ಬರ್ತಾನೆ. ಕಾಡ್ಗಿಚ್ಚಿನಲ್ಲಿ ಬೆಂದು ಹೋಗ್ತಿರುವಂಥ 5 ಹಾವುಗಳನ್ನು ನೋಡಿ ದಯೆ ತೋರಿ ಆತ ಅವುಗಳನ್ನು ಒಂದು ಬಟ್ಟೆಯಲ್ಲಿ ಸುತ್ತಿಕೊಂಡು ಕಾಪಾಡ್ತಾನೆ. ರಾಜ ಪಶ್ಚಿಮದ ಕಡೆಗೆ ನಡೀತಾ ಇರುವಾಗ ಆ 5 ಹಾವುಗಳು ಒಂದೊಂದೇ ಜಾಗದಲ್ಲಿ ಹುತ್ತವನ್ನು ಸೇರುತ್ತವೆ. ಅದರಲ್ಲಿ ಮಂದರತಿ ಅನ್ನೋ ನಾಗಕನ್ಯೆ ಎಲ್ಲಿ ಹುತ್ತ ಸೇರಿದಳೋ ಅದೇ ಜಾಗ ಇವತ್ತಿನ ಮಂದಾರ್ತಿ. ಈ ನಾಗಕನ್ಯೆಯರು ಮುಂದೆ ರಾಜನಿಗೆ ಕನಸಿನಲ್ಲಿ ಬಂದು ತಮಗೆ ಶಾಪ ವಿಮೋಚನೆ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತಾರೆ. ಈ ಕಥೆಯೇ ಮಂದಾರ್ತಿ ಕ್ಷೇತ್ರದ ಅಡಿಪಾಯ. ಇನ್ನು ಕಾಲಾನಂತರದಲ್ಲಿ ಮಹಿಷ ಅನ್ನೋ ರಕ್ಕಸ ಹುಟ್ಕೊಳ್ತಾನೆ. ಈತ ರಾಜ ದೇವವರ್ಮನ ಪತ್ನಿ ಜಲಜಾಕ್ಷಿಯ ಸೌಂದರ್ಯಕ್ಕೆ ಮರುಳಾಗಿ ಅವಳನ್ನು ಹಿಂಸೆ ಮಾಡಲು ಶುರು ಮಾಡ್ತಾನೆ. ರಾಜ ದಂಪತಿಗಳು ಸುದೇವ ಮುನಿಗಳ ಆಶ್ರಯದಲ್ಲಿ ಇದ್ದಾಗ ರಕ್ಕಸರು ಮುನಿಗಳ ಮೇಲೆ ದಾಳಿ ಮಾಡ್ತಾರೆ. ಆಗ ಮುನಿಗಳು ದೇವಿಯನ್ನ ಪ್ರಾರ್ಥನೆ ಮಾಡಿದಾಗ ಒಂದು ದೊಡ್ಡ ಹುತ್ತ ಎದ್ದು ನಿಲ್ಲುತ್ತೆ. ರಕ್ಕಸರ ಎಲ್ಲ ಅಸ್ತ್ರಗಳು ಆ ಹುತ್ತದಲ್ಲಿ ಮಾಯವಾಗ್ತವೆ. ಕೊನೆಗೆ ಸಾಕ್ಷಾತ್ ದುರ್ಗಾ ಮಾತೆ ಅಷ್ಟಭುಜಗಳೊಂದಿಗೆ ಪ್ರತ್ಯಕ್ಷಳಾಗಿ ವೀರಭದ್ರ ಮತ್ತು ಹೈಗುಳಿಗಳ ಸಹಾಯದಿಂದ ರಕ್ಕಸರನ್ನ ಸಂಹಾರ ಮಾಡುತ್ತಾಳೆ. ಮಹಿಷನಿಗೆ ತನ್ನ ತಪ್ಪಿನ ಅರಿವಾಗಿ ದೇವಿಗೆ ಶರಣಾಗ್ತಾನೆ. ದೇವಿಯು ಅಲ್ಲಿ ದುರ್ಗಾ ಪರಮೇಶ್ವರಿ ಅನ್ನೋ ಹೆಸರಿನಿಂದ ಶಾಶ್ವತವಾಗಿ ನೆಲೆಸ್ತೀನಿ ಅಂತ ಮಾತು ಕೊಡ್ತಾಳೆ. ಈಗ ಮಂದಾರ್ತಿಯಲ್ಲಿ ನಡೆಯೋ ಪವಾಡಗಳ ಬಗ್ಗೆ ಮಾತನಾಡೋಣ. ಇಲ್ಲಿನ ಅತ್ಯಂತ ಪ್ರಸಿದ್ಧ ಸೇವೆ ಅಂದರೆ ಕೆಂಡ ಸೇವೆ. ಸಾಮಾನ್ಯವಾಗಿ ಬೇರೆ ಕಡೆ ಪುರುಷರು ಕೆಂಡ ತಿಳಿಯುವುದನ್ನು ನೋಡ್ತೀವಿ. ಆದರೆ ಇಲ್ಲಿ ಮುತ್ತೈದೆಯರು ಅಂದರೆ ವಿವಾಹಿತ ಮಹಿಳೆಯರು ಕೆಂಡವನ್ನು ತುಳಿತಾರೆ. ತಮ್ಮ ಪತಿಯ ಆರೋಗ್ಯ ಮತ್ತು ಮಕ್ಕಳ ಏಳಿಗೆಗಾಗಿ ಈ ಕಠಿಣ ಹರಕೆಯನ್ನು ಭಕ್ತಿಯಿಂದ ಮಾಡ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಮಂದಾರ್ತಿ ಯಕ್ಷಗಾನ ಮೇಳ. ಈ ದೇವಿಗೆ ಯಕ್ಷಗಾನ ಅಂದರೆ ಅಚ್ಚುಮೆಚ್ಚು. ಯಾರಾದರೂ ಕಷ್ಟದಲ್ಲಿದ್ದು ಹರಕೆಯನ್ನು ಹೊತ್ತರೆ ದೇವಿಯು ಅದನ್ನು ತೀರಿಸ್ತಾಳೆ ಅನ್ನೋದು ಭಕ್ತರ ನಂಬಿಕೆ. ಇದೇ ಥರ ಇಲ್ಲಿನ ಯಕ್ಷಗಾನ ಮೇಳಕ್ಕೆ ಎಷ್ಟೊಂದು ಡಿಮ್ಯಾಂಡ್ ಇದೆ ಅಂದರೆ, ನೀವು ಇವತ್ತು ಹರಕೆ ಆಟವನ್ನು ಬುಕ್ ಮಾಡಿದರೆ ನಿಮಗೆ ಡೇಟ್ ಸಿಗೋದು 2027 ಅಥವಾ 28ಕ್ಕೆ. ಅಷ್ಟೊಂದು ಭಕ್ತರು ಸಾಲಿನಲ್ಲಿ ಕಾಯ್ತಾ ಇದ್ದಾರೆ. ಬರೀ ಪೂಜೆ ಅಷ್ಟೇ ಅಲ್ಲ, ಮಂದಾರ್ತಿ ದೇವಸ್ಥಾನವು ಸಾಮಾಜಿಕ ಕೆಲಸಗಳಲ್ಲೂ ಮುಂದೆ ಇದೆ. ಪ್ರತಿದಿನ ಸಾವಿರಾರು ಭಕ್ತರಿಗೆ ಮತ್ತು ಹತ್ತಿರದ ಸುಮಾರು 13 ಶಾಲೆಗಳ ಮಕ್ಕಳಿಗೆ ಇಲ್ಲಿ ದೇವಸ್ಥಾನದ ವತಿಯಿಂದ ಉಚಿತ ಊಟ ಸಿಗುತ್ತೆ. ಅಷ್ಟೇ ಅಲ್ಲ, ಬಡವರಿಗಾಗಿ ಸಾಮೂಹಿಕ ವಿವಾಹಗಳನ್ನು ಕೂಡ ಏರ್ಪಡಿಸ್ತಾರೆ. ಪ್ರಿಯ ಸ್ನೇಹಿತರೆ, ನೀವು ಎಂದಾದರೂ ಉಡುಪಿ ಕಡೆ ಹೋದರೆ ಮಂದಾರ್ತಿಗೆ ಹೋಗೋದನ್ನು ಮರಿಬೇಡಿ. ಆ ತಾಯಿಯ ದರ್ಶನ ಪಡೆದರೆ ಮನಸ್ಸಿನ ನಕಾರಾತ್ಮಕ ಆಲೋಚನೆಗಳೆಲ್ಲ ದೂರವಾಗಿ ಒಂದು ಹೊಸ ಶಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪವಿತ್ರ ಕ್ಷೇತ್ರದ ಬಗ್ಗೆ ತಿಳಿಸಿಕೊಡ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ. ಧನ್ಯವಾದ ಕರ್ನಾಟಕ.